2025ರ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರರು ಅತ್ಯುತ್ತಮ ಪ್ರದರ್ಶನ ನೀಡಿದರು. ಓಪನಿಂಗ್ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ರಿಂದ ಹಿಡಿದು ಡೆತ್ ಓವರ್ ಬೌಲಿಂಗ್ ಸ್ಪೆಷಲಿಸ್ಟ್ ಜೋಶ್ ಹೇಜಲ್ವುಡ್ವರೆಗೂ ಕೂಡ ಒಬ್ಬೊಬ್ಬರು ಸಾಲಿಡ್ ಫಾರ್ಮ್ನಲ್ಲಿದ್ದರು. ಸೊ ಇದೇ ಆಲ್ರೌಂಡರ್ ಪ್ರದರ್ಶನದಿಂದಲೇ RCB ಚೊಚ್ಚಲ ಬಾರಿಗೆ IPL ಟ್ರೋಫಿಗೆ ಮುತ್ತಿಕ್ಕಿತ್ತು. ವಿಷಯ ಅಂದರೆ IPL ಬಳಿಕವೂ RCB ಆಟಗಾರರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಭಾರತೀಯ ಹಾಗೆ ವಿದೇಶಿ ಪಂದ್ಯಗಳಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಯಾರ್ಯಾರು ಯಾವ್ಯಾವ ಟೂರ್ನಿಗಳಲ್ಲಿ ಹೇಗೆ ಪ್ರದರ್ಶನ ನೀಡಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೂನ್ 3 18 ವರ್ಷಗಳ ಕಾಯುವಿಕೆಗೆ ಫಲ ಸಿಕ್ಕ ದಿನ ಅದು. ಜಗತ್ತಿನಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿತ್ತು. ತಂಡಕ್ಕೆ ಕಪ್ ಗೆಲ್ಲಿಸಿಕೊಡುವಲ್ಲಿ ಪ್ರತಿಯೊಬ್ಬ ಆಟಗಾರರ ಕೊಡುಗೆ ಕೂಡ ಇತ್ತು. ಹೀಗೆ IPLನಲ್ಲಿ RCB ಪರ ಮಿಂಚಿದ್ದ ಆಟಗಾರರು ಈಗ ಬೇರೆ ಬೇರೆ ತಂಡಗಳ ಪರವೂ ಕೂಡ ಸೌಂಡ್ ಮಾಡ್ತಿದ್ದಾರೆ. ಹೀಗೆ ಒಬ್ಬೊಬ್ಬರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಅವರ ಪ್ರದರ್ಶನ ಹೇಗಿದೆ ಅನ್ನೋದನ್ನು. ಬೆಂಗಳೂರು ತಂಡದ ಕ್ಯಾಪ್ಟನ್ ಆದ ಮೊದಲ ಸೀಸನ್ನಲ್ಲೇ ತಂಡವನ್ನು ಚಾಂಪಿಯನ್ ಮಾಡಿದಂಥ ನಾಯಕ ರಜತ್ ಪಾಟೀದಾರ್ ಈಗ ದುಲೀಪ್ ಟ್ರೋಫಿಯಲ್ಲೂ ಧೂಳೆಬ್ಬಿಸಿದ್ದಾರೆ. ಆಗಸ್ಟ್ 28ರಂದು ಈಶಾನ್ಯ ವಲಯದ ವಿರುದ್ಧ ಕೇಂದ್ರ ವಲಯ ತಂಡದ ನಾಯಕನಾಗಿ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ರು. 80 ಎಸೆತಗಳಲ್ಲಿ ತಮ್ಮ ಶತಕವನ್ನು ಕಂಪ್ಲೀಟ್ ಮಾಡಿದರು. T20 ಮಾದರಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಒಟ್ಟಾರೆಯಾಗಿ 96 ಎಸೆತಗಳಲ್ಲಿ 125 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಮಹಾರಾಜ ಟ್ರೋಫಿಯಲ್ಲಿ ಗುಡುಕ್ತಾ ಇರುವಂಥ ಕನ್ನಡಿಗ ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ್ದಾರೆ. ದೇವದತ್ ಪಡಿಕ್ಕಲ್ ನಾಯಕನಾಗಿ ಹುಬ್ಬಳ್ಳಿ ಟೈಗರ್ಸ್ ಪರ ಮಂಗಳವಾರ ನಡೆದಂಥ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ಸ್ ವಿರುದ್ಧ ಅಜೇಯ 99 ರನ್ ಗಳಿಸಿ ತಂಡವನ್ನು ಗೆಲ್ಲಿಸಿದರು. ಇನ್ನು RCBಯ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಜಿತೇಶ್ ಶರ್ಮಾ IPLನ ಅದ್ಭುತ ಪ್ರದರ್ಶನದಿಂದಲೇ ಏಷ್ಯಾ ಕಪ್ ತಂಡದಲ್ಲಿ ಈಗ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇವರಿಷ್ಟೇ ಅಲ್ಲದೆ ವಿದೇಶಿ ಆಟಗಾರರು ಕೂಡ ಫುಲ್ ಫಾರ್ಮ್ನಲ್ಲಿದ್ದಾರೆ. RCB ಸ್ಟಾರ್ ಫಿನಿಷರ್ ಟಿಮ್ ಡೇವಿಡ್ ಆಸ್ಟ್ರೇಲಿಯಾ ಪರ ರನ್ಮಳೆ ಸುರಿಸಿದ್ದಾರೆ. IPL ಬಳಿಕ ವೆಸ್ಟ್ ಇಂಡೀಸ್ ವಿರುದ್ಧ T20 ಸರಣಿಯಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಸಿಡಿಸಿದರು. ಅಷ್ಟೇ ಅಲ್ಲ, ವಿದೇಶಿ T20 ಲೀಗ್ಗಳಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಸಿಕೊಂಡಿದ್ದಾರೆ. ಹಾಗೆ CSK ವಿರುದ್ಧ ಜಸ್ಟ್ 14 ಬಾಲ್ಗಳಲ್ಲಿ 54 ರನ್ ಸಿಡಿಸಿದ್ದ ಕೆರೆಬಿಯನ್ ನಾಡಿನ ಆಟಗಾರ ರೊಮ್ಯಾರಿಯೋ ಶೆಫರ್ಡ್ CPLನಲ್ಲೂ ಸೌಂಡ್ ಮಾಡಿದ್ದಾರೆ. ಅದು ಕೂಡ ಜಸ್ಟ್ 1 ಬಾಲ್ನಲ್ಲಿ 20 ರನ್ ಬರುವಂತೆ ಮಾಡಿದ್ದಾರೆ. 2 ನೋ ಬಾಲ್ ಹಾಗೆ 1 ಫ್ರೀ ಹಿಟ್ನಲ್ಲಿ ಸತತ 3 ಸಿಕ್ಸರ್ಗಳನ್ನು ಬಾರಿಸಿದ್ರಿಂದ ಒಟ್ಟಾರೆಯಾಗಿ 18 ರನ್ಗಳು ಸಿಕ್ಕಿದ್ವು. ಹಾಗೆ ಮೊದಲ 2 ಎಸೆತಗಳು ನೋ ಬಾಲ್ ಆಗಿದ್ದರಿಂದ ಹೆಚ್ಚುವರಿಯಾಗಿ 2 ರನ್ಗಳನ್ನು ನೀಡಲಾಗಿದೆ. ಈ ಇನ್ನಿಂಗ್ಸ್ನಲ್ಲಿ ಶೆಫರ್ಡ್ 34 ಎಸೆತಗಳಲ್ಲಿ 5 ಬೌಂಡ್ರಿಗಳು ಹಾಗೆ 7 ಸಿಕ್ಸರ್ಗಳ ಸಹಾಯದಿಂದ 73 ರನ್ಗಳ ಅಜೇಯ ಇನ್ನಿಂಗ್ಸನ್ನು ಆಡಿದ್ದಾರೆ. ಇನ್ನು RCB ಪರ ಸೌಂಡ್ ಮಾಡದೇ ಇದ್ರೂ ಕೂಡ ಲಿಯಾಮ್ ಲಿವಿಂಗ್ಸ್ಟೋನ್ ದಿ 100 ಲೀಗ್ನಲ್ಲಿ ಮಿಂಚಿದ್ದಾರೆ. ವಿಶ್ವದ T20 ಕ್ರಿಕೆಟ್ನ ಅತ್ಯಂತ ಶ್ರೇಷ್ಠ ಸ್ಪಿನ್ನರ್ಗಳಲ್ಲಿ ಒಬ್ಬರಾಗಿರುವಂಥ ರಶೀದ್ ಖಾನ್ ಎದುರು ಲಿಯಾಮ್ 200 T20 ರನ್ಗಳನ್ನು ಬಾರಿಸಿದ್ದಾರೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳಿತಾನೇ ಇರುತ್ತೆ. ಲುಂಗಿ ಎನ್ಗಿಡಿ, ಫಿಲ್ ಸಾಲ್ಟ್, ಜೋಶ್ ಹೇಜಲ್ವುಡ್ ಹಾಗೆ ಸುಯಾ ಶರ್ಮಾ ಎಲ್ಲರೂ ಕೂಡ ಬೇರೆ ಬೇರೆ ಪಂದ್ಯಗಳಲ್ಲಿ ಶೈನ್ ಆಗ್ತಿದ್ದಾರೆ. IPL ಬಳಿಕ RCBಯ ಯಾವ ಆಟಗಾರರ ಪ್ರದರ್ಶನ ನಿಮಗೆ ಖುಷಿ ನೀಡಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.